ಹಾಯ್ ಹಲೋ ವೆಲ್ಕಮ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮ್ಯಾಥ್ಸ್ ಮ್ಯಾಜಿಕ್. ನೋಡಿ, ಇವತ್ತಿಂದ ಟಿ ಟಿ ಸಿ ಟಿ ಟಿ ಜಿ ಪಿ ಎಸ್ ಟಿ ಆರ್ ಮತ್ತು ಹೆಚ್ ಎಸ್ ಟಿ ಆರ್ಗೆ ಯೂಸ್ ಆಗೋಂಗೆ ಮ್ಯಾಥ್ಸ್ ಕ್ಲಾಸಸ್ ಮಾಡ್ತಾ ಹೋಗ್ತೀನಿ. ಸಿಲೆಬಸ್ ವೈಸ್ ಮಾಡ್ತಾ ಹೋಗ್ತೀನಿ, ಚಾಪ್ಟರ್ ವೈಸ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ರೆಗ್ಯುಲರ್ ಅಪ್ಡೇಟಿಗೋಸ್ಕರ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಓಕೆ, ನೋಡಿ, ಇವತ್ತು ನಾನು ಸಂಖ್ಯಾ ಪದ್ಧತಿ ನಂಬರ್ ಸಿಸ್ಟಮ್ನ ತೀರಾ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಪ್ರೈಮರಿ ಲೆವೆಲಿಂದ. ಓಕೆ, ಬೋತ್ ಎಕ್ಸ್ಪ್ಲೈನ್ಡ್ ಇನ್ ಬೈಲ್ಯಾಂಗ್ವಲ್, ಅಂದರೆ ಕನ್ನಡ ಲ್ಯಾಂಗ್ವೇಜ್ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಎಕ್ಸ್ಪ್ಲನೇಷನು ಇರುತ್ತೆ, ಟೆಕ್ಸ್ಟ್ ಕೂಡ ಇರುತ್ತೆ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನೋಡಿ, ಸಿಲೆಬಸ್ ಈ ಥರ ಇದೆ ಹೌದಾ. ಸಂಖ್ಯಾ ಪದ್ಧತಿ, ಅದರಲ್ಲಿ ಸ್ಥಾನ ಬೆಲೆ, ವಿಸ್ತೃತ ರೂಪ, ಮೂಲ ಪ್ರಕ್ರಿಯೆ. ಇವತ್ತು ನಾನು ಫಸ್ಟಿಗೆ ಹೇಳಕ್ಕೆ ಹೋಗ್ತಿರೋದು ಸ್ಥಾನ ಬೆಲೆ, ಮುಖ ಬೆಲೆ, ಹೌದಾ, ಅದರಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳ್ತಿದ್ದಾರೆ ಅಂತ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ವಿಸ್ತೃತ ರೂಪ ಮತ್ತು ಮೂಲ ಪ್ರಕ್ರಿಯೆಗಳನ್ನು ಒಂದರಲ್ಲೇ ಹೇಳ್ತೀನಿ. ಇದಿಷ್ಟು ನಮ್ಮದು ನಂಬರ್ ಸಿಸ್ಟಮ್ದು ಸಿಲೆಬಸ್, ಹೌದಾ. ಸರಳೀಕರಣ, ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು, ಭಾಗಲಬ್ಧ, ಅಭಾಗಲಬ್ಧ, ವಾಸ್ತವಿಕ ಸಂಖ್ಯೆಗಳು, ಇವಿಷ್ಟು ನಂದು ಮೊದಲೇ ಸಿ ಟಿ ಇ ಟಿ ಕ್ಲಾಸ್ ಮಾಡಿದ್ದೀನಲ್ಲ ಅದರಲ್ಲಿದ್ದಾವೆ. ಮತ್ತು ನಾನು ಮತ್ತೊಂದು ಸರ್ತಿ ಮಾಡ್ತೀನಿ ನೆಕ್ಸ್ಟ್. ಓಕೆ, ನೆಕ್ಸ್ಟು ವರ್ಗ ಮತ್ತು ಘನ ಸಂಖ್ಯೆಗಳು, ವರ್ಗಮೂಲಗಳು ಮತ್ತು ಘನಮೂಲಗಳು, ಸಂಖ್ಯೆಗಳೊಂದಿಗೆ ಆಟ ಆಡುವುದು, ಮೊಸ ಮತ್ತು ಲಸ, ಅಂಕಗಣಿತದ ಮೂಲ ಪ್ರಮೇಯ, ಅನುಪಾತ ಸಮಾನುಪಾತ ಪ್ರಮಾಣಗಳನ್ನು ಹೋಲಿಸುವಿಕೆ. ಮೊಸ ಲಸದಿಂದ ಒಂದು ಕ್ವಶನ್ ಕಂಪಲ್ಸರಿ ಬಂದೇ ಬರುತ್ತೆ. ನೋಡಿ, ಟಿ ಇ ಟಿ ಸಿ ಟಿ ಇ ಟಿಲಿ ಎಮ್ ಸಿ ಕ್ಯೂ ಇರುತ್ತೆ, ಬಟ್ ಜಿ ಪಿ ಎಸ್ ಟಿ ಆರ್ ಹೆಚ್ ಎಸ್ ಟಿ ಆರಲ್ಲಿ ನೀವೇನು ಮಾಡಬೇಕು, ಕಂಪಲ್ಸರಿ ರೈಟಿಂಗ್ ಇದ್ದೇ ಇರುತ್ತೆ. ಸೊ ಇನ್ಮೇಲಿಂದ ನೀವು ಬರೆದು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಯಾರ್ದು ಟಿ ಇ ಟಿ ಮತ್ತು ಸಿ ಟಿ ಇ ಟಿ ಕ್ಲಿಯರ್ ಆಗಿದೆ. ಓಕೆ, ನೋಡಿ, ಫಸ್ಟಿಗೆ ಬರ್ತಿರೋದು ಸಂಖ್ಯಾ ಪದ್ಧತಿ ನಂಬರ್ ಸಿಸ್ಟಮ್. ಹೀಗೆ ಬರೋದು ಸ್ಥಾನ ಬೆಲೆ, ಸ್ಥಾನ ಬೆಲೆ, ಮುಖ ಬೆಲೆ, ಹೌದಾ. ಇವೆರಡರ ಬಗ್ಗೆ ನಿಮಗೆ ಗೊತ್ತಿದೆ ಅಂದ್ಕೊತೀನಿ, ಪ್ರೈಮರಿಯಿಂದನೂ ಕಲ್ತ್ಕೊಂಡು ಬಂದೀವಿ. ಸೊ ಸ್ಥಾನ ಬೆಲೆ, ಮುಖ ಬೆಲೆಯನ್ನು ಕಲಿಯೋದಕ್ಕೆ ನಮ್ಮ ಮೊದಲು ಇಂಡಿಯನ್ ಪ್ಲೇಸ್ ವ್ಯಾಲ್ಯೂ ಆ್ಯಂಡ್ ಇಂಟರ್ನ್ಯಾಷನಲ್ ಪ್ಲೇಸ್ ವ್ಯಾಲ್ಯೂ ಅಂದರೆ ಗೊತ್ತಿದೆ. ನಮ್ಮ ಇಂಡಿಯಾದಲ್ಲಿ ನಾವು ಬಿಡಿ, 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ, 10 ಕೋಟಿ ಅಂತ ಯೂಸ್ ಮಾಡ್ತೀವಿ. ಅದೇ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅವರು ಲಕ್ಷ ಮತ್ತು ಕೋಟಿನ ಬಳಕೆ ಮಾಡಲ್ಲ, ಹೌದಾ. ಏನನ್ನು ಬಳಕೆ ಮಾಡ್ತಾರೆ ನೋಡೋಣ. ನೋಡಿ, ಇದು ಇಂಡಿಯನ್ ಪ್ಲೇಸ್ ವ್ಯಾಲ್ಯೂ ಚಾರ್ಟ್. 0, 10, 100, 1000, 10,000, ಲ್ಯಾಕ್, 10 ಲ್ಯಾಕ್, ಕ್ರೋರ್, 10 ಕ್ರೋರ್. ಇದೇನು ನಮ್ಮದು ಭಾರತದ ಸ್ಥಾನ ಬೆಲೆ ಚಾರ್ಟ್, ಹೌದಾ. ಕನ್ನಡದಲ್ಲಿ ಹೇಳಬೇಕಾದ್ರೆ ಬಿಡಿ, 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ, 10 ಕೋಟಿ, ಹೌದಾ. ಇದು ನಮ್ಮದು ಇಂಡಿಯನ್ ಪ್ಲೇಸ್ ವ್ಯಾಲ್ಯೂ ಚಾರ್ಟ್, ಹೌದಾ. ಕೊಟ್ಟಿರುವ ಒಂದು ಸಂಖ್ಯೆಯ ಸ್ಥಾನೀಯ ಬೆಲೆ. ನೆಕ್ಸ್ಟು ಇಂಟರ್ನ್ಯಾಷನಲ್ ಪ್ಲೇಸ್ ವ್ಯಾಲ್ಯೂ ಚಾರ್ಟ್. ಹೇಳಿದಾಗೆ ಇಂಟರ್ನ್ಯಾಷನಲ್ ಪ್ಲೇಸ್ ವ್ಯಾಲ್ಯೂ ಚಾರ್ಟಲ್ಲಿ 1000 ತನಕ ಸೇಮ್, ಇಂಡಿಯಾದ್ದು ಸೇಮು, ಇಂಟರ್ನ್ಯಾಷನಲ್ದು ಸೇಮ್. 1000 ಆದಮೇಲೆ ಅವ್ರೇನು ಮಾಡ್ತಾರೆ, ನಾವು ಲಕ್ಷ ಅಂತ ಹೇಳ್ತೀವಿ, ಅವರು ಮಿಲಿಯನ್ ಅಂತ ಬಳಸ್ತಾರೆ. ತದನಂತರ 10 ಮಿಲಿಯನ್ ಮತ್ತು 100 ಮಿಲಿಯನ್. ಇದು ಇಂಟರ್ನ್ಯಾಷನಲ್ ಪ್ಲೇಸ್ ವ್ಯಾಲ್ಯೂ ಚಾರ್ಟ್. ಓಕೆ, ಪ್ಲೇಸ್ ವ್ಯಾಲ್ಯೂ ಚಾರ್ಟು ಇಂಡಿಯನ್ ಇಂಟರ್ನ್ಯಾಷನಲಲ್ಲಿ ಏನೂ ತುಂಬ ವ್ಯತ್ಯಾಸ ಇಲ್ಲ. 10,000 ತನಕ ಸೇಮ್ ಇರುತ್ತೆ. ಆಮೇಲೆ ನಾವು ಲಕ್ಷ ಅಂತೀವಿ, ಅವರು ಮಿಲಿಯನ್, ಬಿಲಿಯನ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಇದು ನೋಡಿ ಮೇನ್ ಕಾನ್ಸೆಪ್ಟಿಗೆ ಇವಾಗ ಬರೋಣ. ಏನಿದೆ ಮೇನ್ ಕಾನ್ಸೆಪ್ಟು, ಸ್ಥಾನ ಬೆಲೆ ವಿಚ್ ಈಸ್ ಪ್ಲೇಸ್ ವ್ಯಾಲ್ಯೂ. ಸ್ಥಾನ ಬೆಲೆ ಅಂದ್ರೇನಪ್ಪ ಅಂದರೆ ಒಂದು ಸಂಖ್ಯೆಯಲ್ಲಿ ಅಂಕಿ ಇರುವ ಸ್ಥಾನದ ಆಧಾರದ ಮೇಲೆ ನಿರ್ಧಾರ ಆಗುವಂತಹ ಒಂದು ಬೆಲೆ ಅಥವಾ ಮೌಲ್ಯ. ಓಕೆ, ನೋಡಿ, ಇಂಗ್ಲೀಷ್ನಲ್ಲಿ ಏನಿದೆ, ಪ್ಲೇಸ್ ವ್ಯಾಲ್ಯೂ ಇಸ್ ದ ವ್ಯಾಲ್ಯೂ ಅ ಡಿಜಿಟ್ ಹೋಲ್ಡ್ಸ್ ಬೇಸ್ಡ್ ಆನ್ ಇಟ್ಸ್ ಪೊಸಿಷನ್ ಇನ್ ಅ ನಂಬರ್. ಯಾವ ಪೊಸಿಷನಲ್ಲಿದೆ, ಯಾವ ಸ್ಥಾನದಲ್ಲಿದೆ ಅನ್ನೋದನ್ನು ನಾವೇನಂತ ಕರಿತೀವಿ, ಸ್ಥಾನ ಬೆಲೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಸಂಖ್ಯೆ ತಗೊಳ್ಳೋಣ, 6, 1, 8, 9, ಹೌದಾ. ಈ ಸಂಖ್ಯೆಯಲ್ಲಿ ಸ್ಥಾನ ಬೆಲೆನ ನಾವು ಕಂಡುಹಿಡಬೇಕು. ನೋಡಿ, ಒಂದು ನೆನಪಿನಲ್ಲಿರಿ, ಇವು 4 ಸೇರಿಸಿದರೆ ಅದನ್ನು ನಾವು ಸಂಖ್ಯೆ ಅಂತ ಕರಿತೀವಿ, ಹೌದಾ. ನಂಬರ್ ಅಂತ ಹೇಳ್ತಾರೆ.
ಅದೇ ಇದು ಸಿಂಗಲ್ ತೊಗೊಂಡ್ರೆ ಇದನ್ನು ನಾವೇನಂತ ಕರಿತೀವಿ, ಇವುಗಳನ್ನು ಅಂಕಿ ಅಂತ ಕರಿತೀವಿ, ಹೌದಾ, ಡಿಜಿಟ್. ಇದು ಎಲ್ರಿಗೂ ಗೊತ್ತಿರಬೇಕು. ಓಕೆ, ಇವಾಗ ನೋಡಿ, ಇವಾಗ ಅವ್ರು ನಮಗೆ ಸಪೋಸ್ ಕ್ವಶನ್ ಏನು ಕೇಳ್ತಾರೆ, 9 ಕೊಟ್ಟಿರುವ ಸಂಖ್ಯೆಯಲ್ಲಿರುವ 9ರ ಸ್ಥಾನೀಯ ಬೆಲೆ ಏನು ಅಂತ ಕೇಳ್ತಾರೆ. ಸ್ಥಾನೀಯ ಬೆಲೆ ನೋಡಿ, 9ರ ಸ್ಥಾನ ಬೆಲೆ ಏನಪ್ಪ? 9ರ ಸ್ಥಾನ ಬೆಲೆ ಅಂದರೆ 9, 8 ಯಾವ ಸ್ಥಾನದಲ್ಲಿದೆ ಅದನ್ನು ನಾವು ಗುಣಾಕಾರ ಮಾಡಿ ಬರಿತೀವಿ, ಹೌದಾ, ಅದೇ ಸ್ಥಾನ ಬೆಲೆ. ನೋಡಿ, 9ರ ಸ್ಥಾನ ಬೆಲೆ ಎಷ್ಟು? 9. ಸಪೋಸ್ ಅವರು 1ರ ಸ್ಥಾನ ಬೆಲೆ ಏನಪ್ಪ ಅಂತ ಕೇಳಿದರೆ ಇಲ್ಲೇನಾಗುತ್ತೆ, 1ರ ಸ್ಥಾನ ಬೆಲೆ ಏನಾಗುತ್ತೆ? 1, 8 ಯಾವ ಸ್ಥಾನದಲ್ಲಿದೆ ಅದನ್ನು ನಾವು ಎಡಗಡೆಯಿಂದ ನೋಡ್ಕೊಂಡು ಬರ್ತೀವಿ. 1, 2, 3. 3 ಅಂದರೆ ಇವಾಗ ತಾನೇ ಹೇಳಿದ್ದೆ, ಪ್ಲೇಸ್ ವ್ಯಾಲ್ಯೂ ಚಾರ್ಟ್. ಇದು BD, ಇದು 10, ಇದು 100. ಸೊ ಅದನ್ನು ನಾವು ಏನು ಮಾಡಬೇಕು? 100ರಿಂದ ಗುಣಾಕಾರ ಮಾಡಬೇಕು. 1ನ್ನು 100ರಿಂದ ಗುಣಾಕಾರ ಮಾಡಿದರೆ 100 ಬರುತ್ತೆ. ಹಾಗಾದರೆ ಈ ಸಂಖ್ಯೆಯಲ್ಲಿ 1ರ ಸ್ಥಾನ ಬೆಲೆ ಎಷ್ಟಿದೆ? 100 ಇದೆ. ಅದೇ 6ರ ಸ್ಥಾನ ಬೆಲೆ ಎಷ್ಟಿದೆ? 4ನೇ ಸ್ಥಾನ ಅದ್ಯಾವುದು? 1000. ಸೊ 6ನ್ನು 1000ದಿಂದ ಗುಣಾಕಾರ ಮಾಡಿದರೆ ಏನು ಬರುತ್ತೆ? 6000 ಬರುತ್ತೆ, ಹೌದಾ. ಇಷ್ಟೇ ಸ್ಥಾನ ಬೆಲೆ ಅಂದರೆ. ತುಂಬ ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಳಿ, ತುಂಬ ಕಾಂಪ್ಲೆಕ್ಸ್ ಏನು ಮಾಡ್ಕೊಳ್ಳೋಕೆ ಹೋಗಬೇಡಿ. ಓಕೆ, ನೋಡಿ ಇಲ್ಲೊಂದು ಎಕ್ಸಾಂಪಲ್ ಇದೆ. ಏನಿದೆ? ಫೈಂಡ್ ದ ಪ್ಲೇಸ್ ವ್ಯಾಲ್ಯೂ ಆಫ್ 8 in 4893. 4893 ಇದರಲ್ಲಿ 8ದು ಪ್ಲೇಸ್ ವ್ಯಾಲ್ಯೂ ಕೇಳಿದ್ದಾರೆ. ನೋಡಿ, ಪ್ಲೇಸ್ ವ್ಯಾಲ್ಯೂಗೆ ನಾವು ಲೆಫ್ಟಿಂದ ಬರ್ತೀವಿ. ಇಂಗ್ಲೀಷಲ್ಲಿ ಯೂನಿಟ್, 10, 100, 1000, ಹೌದಾ. ಇದರದ್ದು ಪ್ಲೇಸ್ ವ್ಯಾಲ್ಯೂ ಕೇಳಿದ್ದಾರೆ, 8ದು ಪ್ಲೇಸ್ ವ್ಯಾಲ್ಯೂ ಕೇಳಿದ್ದಾರೆ. ಸೊ 8 ಇಂಟು ಯಾವ ಪ್ಲೇಸಲ್ಲಿದೆ? 100 ಪ್ಲೇಸಲ್ಲಿದೆ. ಸೊ 800 ಇಸ್ ದ ರೈಟ್ ಆನ್ಸರ್ ಹಿಯರ್. ಸಪೋಸ್ ಅವರು 4ದು ಪ್ಲೇಸ್ ವ್ಯಾಲ್ಯೂ ಕೇಳಿದರೆ ಏನಾಗ್ತಿತ್ತು? 4 ಇಂಟು 4 ಎಲ್ಲಿದೆ? 1000 ಪ್ಲೇಸಲ್ಲಿದೆ. ಸೊ 4 ಇಂಟು 1000, 4000. ಗಾಟ್ ಇಟ್? ಇಷ್ಟೇ ಪ್ಲೇಸ್ ವ್ಯಾಲ್ಯೂ ಅಂದರೆ. ನೋಡಿ, ಇನ್ನೊಂದು ನೆನಪಿನಲ್ಲಿರಬೇಕು, ಕೊಟ್ಟಿರುವಂಥ ಪ್ಲೇಸ್ ವ್ಯಾಲ್ಯೂನ ನಾವು ಆ್ಯಡ್ ಮಾಡಿದರೆ ಈ ನಂಬರ್ ನಮಗೆ ಬಂದಿರಬೇಕು, ಹೌದಾ. 4ದು ಪ್ಲೇಸ್ ವ್ಯಾಲ್ಯೂ 4000 ಅಂತ ಹೇಳಿದೆ. 8ದು ಪ್ಲೇಸ್ ವ್ಯಾಲ್ಯೂ 800. 9ದು ಪ್ಲೇಸ್ ವ್ಯಾಲ್ಯೂ 90. 3ದು ಪ್ಲೇಸ್ ವ್ಯಾಲ್ಯೂ 3. ಅಷ್ಟು ಆ್ಯಡ್ ಮಾಡಿದರೆ 3984 ಬಂತ. ಪ್ಲೇಸ್ ವ್ಯಾಲ್ಯೂ ಇಸ್ ನಥಿಂಗ್ ಬಟ್, ಇದರದ್ದು ಪ್ಲೇಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕು. 8 ಅಂದರೆ ಡಿಜಿಟ್ ಇಂಟು ಪ್ಲೇಸ್. ಕನ್ನಡದಲ್ಲಿ ಹೇಳಬೇಕಾದ್ರೆ ಅಂಕಿ ಇಂಟು ಸ್ಥಾನ, ಯಾವ ಸ್ಥಾನದಲ್ಲಿದೆ, ಹೌದಾ. ಹಾಗೆ ಮಾಡಿದರೆ ಏನು ಬರುತ್ತೆ ನಿಮಗೆ? ಪ್ಲೇಸ್ ವ್ಯಾಲ್ಯೂ ಬರುತ್ತೆ. ಸ್ಥಾನ ಬೆಲೆ, ಸ್ಥಾನ ಬೆಲೆ ಈಸ್ ಈಕ್ವಲ್ಸ್ ಟು ಅಂಕಿ ಇಂಟು ಸ್ಥಾನ, ಅಥವಾ ಯಾವ ಸ್ಥಾನದಲ್ಲಿದೆ ಸಂಖ್ಯೆ. ಓಕೆ, ಪ್ಲೇಸ್ ವ್ಯಾಲ್ಯೂ is equals to digit into place of the number. ಇದೇನಾಗುತ್ತೆ? ನಮ್ಮದು ಪ್ಲೇಸ್ ವ್ಯಾಲ್ಯೂ ಆಗುತ್ತೆ, ಹೌದಾ, ಸ್ಥಾನ ಬೆಲೆ. ನೆಕ್ಸ್ಟ್ ಬರೋದು ಮುಖ ಬೆಲೆ, ಪ್ಲೇಸ್ ವ್ಯಾಲ್ಯೂ. ಮುಖ ಬೆಲೆ ಅಂದರೆ ಆ ಅಂಕಿಯ ನಿಜವಾದಂಥ ಬೆಲೆ ಏನೈತಿ ಅದೇ. ಇಲ್ಲಿ ಯಾವುದೇ ರೀತಿ ನಾವು ಯಾವುದೇ ಸಂಖ್ಯೆನಾಯಿತು, ಯಾವುದೇ ಸ್ಥಾನನಾಯಿತು ಗುಣಾಕಾರ ಮಾಡೋಕ್ಕೆ ಹೋಗಲ್ಲ. ದ ವ್ಯಾಲ್ಯೂ ಆಫ್ ದ ಡಿಜಿಟ್ ಇಟ್ ಸೆಲ್ಫ್, ಅದು 0 ಇಂದ 9 ತನಕ ಅಷ್ಟೇ ಇರುತ್ತೆ. ನೋಡಿ, 4, 1, 6, 9, 8, 3 ಇಷ್ಟು ದೊಡ್ಡ ನಂಬರ್ ಕೊಟ್ಟು ಇದರಲ್ಲಿ
6ರ ಮುಖಬೆಲೆ ಅಥವಾ ಫೇಸ್ ವ್ಯಾಲ್ಯೂ ಆಫ್ 6 ಏನು ಅಂತ ಕೇಳಿದರೆ ಆನ್ಸರ್ ಏನಿರುತ್ತೆ 6ನೇ ಇರುತ್ತೆ. ಇದು ಯಾವಾಗಲೂ ಕೂಡ ಚೇಂಜ್ ಆಗಲ್ಲ. ಸಪೋಸ್ ನೋಡಿ, ಮುಖಬೆಲೆ ಅಂದರೆ ಇವನು ರಾಜು ಅಂದ್ಕೊಳ್ಳಿ, ಹೌದಾ? ನಿಮಗೆ ಪರಿಚಯ ಇದ್ದರೂ ಅವನು ರಾಜುನೇ ಇರ್ತಾನೆ, ನನಗೆ ಪರಿಚಯ ಇದ್ದರೂ ಅವನು ರಾಜುನೇ ಇರ್ತಾನೆ, ಮತ್ತೊಬ್ರಿಗೆ ಪರಿಚಯ ಇದ್ದರೂ ರಾಜುನೇ ಇರ್ತಾನೆ, ಪರಿಚಯ ಇಲ್ಲ ಅಂದರೆ ಅವನು ಒಬ್ಬ ಮನುಷ್ಯ ಇರ್ತಾನೆ, ಹೌದಾ? ಈ ಜನ್ಮದಲ್ಲಿ ಅವನ ಮನುಷ್ಯನೇ, ಅವನು ಯಾವಾಗಲೂ ಚೇಂಜ್ ಆಗಲ್ಲ, ಹೌದಾ? ಯಾರು ನೋಡಿದರೂ ಅವನನ್ನು ರಾಜು ಅಂತಲೇ ಹೇಳ್ತಾರೆ. ಇದೇನು ಮುಖಬೆಲೆ, ಹೌದಾ? ಅವ್ರ ಮುಖ ನೋಡಿ ಅವರು ರಾಜು ಅಂತಲೇ ಹೇಳ್ತೀವಿ, ಹೌದಾ? ರವಿಚಂದ್ರನಿಗ ನೋಡಿದ್ರೆ ನಾವು ರವಿಚಂದ್ರನ್ ಅಂತಲೇ ಹೇಳ್ತೀವಿ. ಇದು ಮುಖಬೆಲೆ. ಈಗ ನೋಡಿ, ಇದರಲ್ಲಿ 9ರ ಮುಖಬೆಲೆ ಎಷ್ಟಪ್ಪ? ಏನಾಗುತ್ತೆ? 9 ಆಗುತ್ತೆ. ಅದು ನಮ್ಮ ಕರ್ನಾಟಕದಲ್ಲೂ 9, ಮಹಾರಾಷ್ಟ್ರದಲ್ಲೂ 9, ಗುಜರಾತಲ್ಲೂ 9, ಇಡೀ ಇಂಡಿಯಾದಲ್ಲಿ ಎಲ್ಲಿ ಕೇಳಿದ್ರು ಅದರದ್ದು ಫೇಸ್ ವ್ಯಾಲ್ಯೂ 9 ಓನ್ಲಿ. ನೀವು ಬೇಕಂದರೆ ಔಟ್ ಆಫ್ ಕಂಟ್ರಿ ಆಸ್ಟ್ರೇಲಿಯಾ, ಇಂಗ್ಲೆಂಡ್ ಎಲ್ಲಿ ಹೋಗಿ ಕೇಳಿದ್ರು 9 ಇರುತ್ತೆ, ಹೌದಾ? ಅದು ಫೇಸ್ ವ್ಯಾಲ್ಯೂ. ಇಟ್ ವೋಂಟ್ ಚೇಂಜ್. ಇದು ಯಾವಾಗಲೂ ಕೂಡ ಏನಾಗಲ್ಲ, ಚೇಂಜ್ ಆಗಲ್ಲ. ಸ್ಥಾನ ಬೆಲೆ ಏನಾಗುತ್ತೆ? ಚೇಂಜ್ ಆಗುತ್ತೆ. ಸಪೋಸ್ ಈಗ ಇದರಲ್ಲಿ 9ರ ಸ್ಥಾನ ಬೆಲೆ ಅಂದರೆ ಏನು ಮಾಡ್ತೀವಿ ನಾವು? 9 ಇಂಟು ಬಿಡಿ 10 100, ಹೌದಾ? 100 ಮಾಡ್ತೀವಿ. ಸೊ ಇದರ ಸ್ಥಾನ ಬೆಲೆ ಏನು ಬರುತ್ತೆ? 900 ಬರುತ್ತೆ. ಈ ಸಂಖ್ಯೆಯಲ್ಲಿ 900 ಇದೆ, ಮತ್ತೊಂದು ಸಂಖ್ಯೆಯಲ್ಲಿ 90 ಇರ್ಬೋದು, 9 ಲಕ್ಷ ಇರ್ಬೋದು. ಬಟ್ ಫೇಸ್ ವ್ಯಾಲ್ಯೂ ಮುಖಬೆಲೆ ಅದೇ ಇರುತ್ತೆ, ಏನೂ ಚೇಂಜಸ್ ಇರಲ್ಲ. ಇದೊಂದು ನೆನಪಿನಲ್ಲಿ ಇರಬೇಕು. ಸೆಂಡ್ ದ ಫೇಸ್ ವ್ಯಾಲ್ಯೂ ಆಫ್ 8 ಇನ್ 4893. ಈ 4893ಯಲ್ಲಿ ಫೇಸ್ ವ್ಯಾಲ್ಯೂ ಎಷ್ಟಿದೆ? 8 ಅಂತ ಕೇಳಿದ್ದಾರೆ, ಹೌದಾ? 8ರದ್ದು ಫೇಸ್ ವ್ಯಾಲ್ಯೂ ಏನಿದೆ? 8 ಇದೆ, ಏನೂ ಚೇಂಜ್ ಆಗಲ್ಲ. ಸಪೋಸ್ ಪ್ಲೇಸ್ ವ್ಯಾಲ್ಯೂ ಕೇಳಿದರೆ ಏನಾಗ್ತಿತ್ತು? 8 ಇಂಟು 100th ಪ್ಲೇಸಲ್ಲಿದೆ, ಸೊ 800 ಆಗ್ತಾಯಿತ್ತು. ಇಷ್ಟೇ ಡಿಫ್ರೆನ್ಸ್. ಫೇಸ್ ವ್ಯಾಲ್ಯೂ ಯಾವಾಗಲೂ ಚೇಂಜ್ ಆಗಲ್ಲ. ಅವ್ರು ಯಾವ ಸಂಖ್ಯೆ ಫೇಸ್ ವ್ಯಾಲ್ಯೂ ಕೇಳಿರ್ತಾರೆ ಅದೇ ಇರುತ್ತೆ. ಓಕೆ ಫ್ರೆಂಡ್ಸ್, ನೋಡಿ ನಾನು ಇವಾಗ ತಾನೇ ಹೇಳಿದ್ನಲ್ಲ, ಸ್ಥಾನ ಬೆಲೆಯು ಸ್ಥಾನ ಬದಲಾದಂತೆ ಬದಲಾಗುತ್ತದೆ. ಪ್ಲೇಸ್ ವ್ಯಾಲ್ಯೂ ಚೇಂಜಸ್ ಬಟ್ ಫೇಸ್ ವ್ಯಾಲ್ಯೂ ಡಸ್ ನಾಟ್ ಚೇಂಜ್. ಮುಖಬೆಲೆ ಬದಲಾಗೋದೇ ಇಲ್ಲ. ಫೇಸ್ ವ್ಯಾಲ್ಯೂ ಈಸ್ ಆಲ್ವೇಸ್ ಕಾನ್ಸ್ಟೆಂಟ್ ಆ್ಯಂಡ್ ಆಲ್ವೇಸ್ ಇಟ್ ಲೈಸ್ ಬಿಟ್ವೀನ್ 0 to 9 ಓನ್ಲಿ. ಮುಖಬೆಲೆ 0ಇಂದ 9 ಒಳಗೆ ಇರುತ್ತೆ, ಅದು ಯಾವಾಗಲೂ ಬದಲಾಗಲ್ಲ. ಯಾವ ಸಂಖ್ಯೆ ಮುಖಬೆಲೆ ಕೇಳಿರ್ತಾರೆ ಅದರ ಉತ್ತರ ಕೂಡ ಅದೇ ಆಗಿರುತ್ತೆ. ಇಷ್ಟು ನೆನಪಿನಲ್ಲಿ ಇರಬೇಕು. ನೆಕ್ಸ್ಟ್ ಸಿ, ಡಿಟರ್ಮೈನ್ ದ ಪ್ಲೇಸ್ ವ್ಯಾಲ್ಯೂ ಆಫ್ 5 ಇನ್ ದ ನಂಬರ್. ಒಂದು ಸಂಖ್ಯೆ ಕೊಟ್ಟಿದ್ದಾರೆ, ಇದರಲ್ಲಿ 5ರ ಸ್ಥಾನ ಬೆಲೆ ಕೇಳಿದ್ದಾರೆ. ಸಂಖ್ಯೆ ಏನಿದೆ, ಅವ್ರೇನು ಕೇಳಿದ್ದಾರೆ? ಪ್ಲೇಸ್ ವ್ಯಾಲ್ಯೂ. ಯಾವುದ್ರದ್ದು? 5ದು ಪ್ಲೇಸ್ ವ್ಯಾಲ್ಯೂ ಕೇಳಿದ್ದಾರೆ. ಸೊ 5ದು ಪ್ಲೇಸ್ ವ್ಯಾಲ್ಯೂ ಏನಾಗುತ್ತೆ? 5 ಇಂಟು ಯೂನಿಟ್ 10 100 1000 10,000 ಪ್ಲೇಸಲ್ಲಿದೆ. ಸೊ ವಿ ಹ್ಯಾವ್ ಟು ಮಲ್ಟಿಪ್ಲೈ ವಿತ್ 10,000. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ 5? ದಟ್ ಈಸ್ 50,000. Place value of 5 in the given number is 50,000. And the difference between face value and place value of 7 in 4728. ನೋಡಿ, ಆ ಥರನೂ ಕೇಳ್ತಾರೆ, ಈ ಥರನೂ ಕೇಳ್ತಾರೆ. ಏನು ಕೇಳಿದ್ದಾರೆ? ಫೇಸ್ ವ್ಯಾಲ್ಯೂ ಮತ್ತು ಪ್ಲೇಸ್ ವ್ಯಾಲ್ಯೂದು ಡಿಫ್ರೆನ್ಸ್ ಕೇಳಿದ್ದಾರೆ, ಹೌದಾ? ಫಸ್ಟಿಗೆ ನಾವೇನು ಮಾಡೋಣ? ಫೇಸ್ ವ್ಯಾಲ್ಯೂ ತೊಗೊಳ್ಳೋಣ, ಹೌದಾ? ಫೇಸ್ ವ್ಯಾಲ್ಯೂ ಏನಿದೆ? 7 ಇರುತ್ತಂತಲೇ ಹೇಳಿದ್ದೆ, ಸೊ 7 ಬರೆಯೋಣ. ಇನ್ನು ಪ್ಲೇಸ್ ವ್ಯಾಲ್ಯೂ ಏನಾಗುತ್ತೆ? 7 ಇಂಟು ಯಾವ ಪ್ಲೇಸಲ್ಲಿದೆ ಅದು? ಯೂನಿಟ್ 10 100 ಬಿಡಿ 10 100. ಸೊ ಅದನ್ನು 100ರಿಂದ ಗುಣಾಕಾರ ಮಾಡಿದರೆ 700 ಬಂತು. ನಾವು ಅವ್ರೇನು ಕೇಳಿದ್ದಾರೆ? ಡಿಫ್ರೆನ್ಸ್ ಕೇಳಿದ್ದಾರೆ. ಡಿಫ್ರೆನ್ಸ್ ಮೀನ್ಸ್ ಸಬ್ಸ್ಟ್ರಾಕ್ಷನ್. ಸೊ ಸಬ್ಸ್ಟ್ರಾಕ್ಟ್ ಮಾಡಿ. ಏನು ಸಬ್ಸ್ಟ್ರಾಕ್ಟ್ ಮಾಡ್ತೀರಿ? 700ಅಲ್ಲಿ 7ನ ಸಬ್ಸ್ಟ್ರಾಕ್ಟ್ ಮಾಡಿ 693 ಈಸ್ ಅವರ್ ಆನ್ಸರ್. ಈ ರೀತಿ ಕೂಡ ನಿಮಗೆ ಎಕ್ಸಾಮಲ್ಲಿ ಫೇಸ್ ವ್ಯಾಲ್ಯೂ ಪ್ಲೇಸ್ ವ್ಯಾಲ್ಯೂ ಬಗ್ಗೆ ಕ್ವಶನ್ಸ್ ಬರ್ತವೆ. ಓಕೆನಾ ಫ್ರೆಂಡ್ಸ್? ನೋಡಿ, ಅದು ಡಿಫ್ರೆನ್ಸ್ ಕೇಳಿದ್ರು. ಇದನ್ನೇನು ಕೇಳಿದ್ದಾರೆ? ಸಮ್ ಕೇಳಿದ್ದಾರೆ.
ಇನ್ ದ ನಂಬರ್ 20359 ವಾಟ್ ಈಸ್ ದ ಸಮ್ ಆಫ್ ದಿ ಪ್ಲೇಸ್ ವ್ಯಾಲ್ಯೂ ಆ್ಯಂಡ್ ಫೇಸ್ ವ್ಯಾಲ್ಯೂ ಆಫ್ 3 ಕೇಳಿದ್ದಾರೆ. ಹೌದಾ, ಸಮ್ ಕೇಳಿದ್ದಾರೆ. ಸೊ ಫಸ್ಟು 3ದು ಏನು ಬರ್ಕೊಳ್ಳೋಣ ನಾವು. ಫೇಸ್ ವ್ಯಾಲ್ಯೂ ಏನಿರುತ್ತೆ 3ನೇ ಇರುತ್ತೆ. ಪ್ಲೇಸ್ ವ್ಯಾಲ್ಯೂ ಏನಿದೆ 3ದು ಸೇಮ್, ಅದು ಕೂಡ 100 ಪ್ಲೇಸಲ್ಲಿದೆ. ಸೊ 300 ಆಗುತ್ತೆ. ನೋಡಿ, ಫೇಸ್ ವ್ಯಾಲ್ಯೂ ಪ್ಲಸ್ ಪ್ಲೇಸ್ ವ್ಯಾಲ್ಯೂನ ಆ್ಯಡ್ ಮಾಡಿದರೆ ಆನ್ಸರ್ ಏನು ಬಂತು, 303 ಬಂತು. ದಿಸ್ ಈಸ್ ಅವರ್ ರೈಟ್ ಆನ್ಸರ್. ಓಕೆನಾ ಫ್ರೆಂಡ್ಸ್? ಸೊ ಇದೇನಿದೆ 3245ರಲ್ಲಿ 3ರ ಸ್ಥಾನ ಬೆಲೆ ಎಷ್ಟು? ವಾಟ್ ಈಸ್ ದ ಪ್ಲೇಸ್ ವ್ಯಾಲ್ಯೂ ಆಫ್ 3 ಇನ್ 3245? ಇದನ್ನು ನೀವು ನನಗೆ ಕಮೆಂಟ್ ಮಾಡಬೇಕು. ಆನ್ಸರ್ನ ಕಮೆಂಟ್ ಮಾಡಿ. ಓಕೆ, ಇಲ್ಲಿವರೆಗೂ ಕ್ಲಾಸು ಅರ್ಥ ಆಯಿತು ಅಂದ್ಕೊತೀನಿ. ಅರ್ಥ ಆದರೆ ಪ್ಲೀಸ್ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮದು ಒಂದು ಸಬ್ಸ್ಕ್ರೈಬು ನಮಗೆ ಮೋಟಿವೇಶನ್ ಕೊಡುತ್ತೆ.